चान्नाय स्मृतिर्दे दीप्ताय हरये नारायणं निखिलपूर्णगुणैकदेहं निर्दोषमपितमपिस्सग्लास्वाख्यैः अस्योत्पन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव श्रियः ಈಗ ನಿನ್ನೆ ದಿವಸ ಹೇಳುವಾಗ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತಾ ಫಲ ಅರ್ಥವಾದ ಉಪಪತ್ತಿ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಇವುಗಳು ವೇದ ತಾತ್ಪರ್ಯ ನಿರ್ಣಾಯಕ ಲಿಂಗಗಳು. ಇವುಗಳು ಉಪಕ್ರಮ ಉಪಸಂಹಾರಾದಿಗಳು ಉತ್ತರೋತ್ತರವಾಗಿ ಬಲಿಷ್ಠವಾಗ್ತಾ ಬರ್ತಾವೆ. ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಗಳು ಪೂರ್ವವಾಗಿ ಬಲಿಷ್ಠವಾಗ್ತಾ ಬರ್ತಾವೆ ಅಂತ ತೋರಿಸಿದ್ರಲ್ವಾ. ಉಪಕ್ರಮಾದಿಲಿಂಗಾನಾಂ ಮಧ್ಯೆ ಯತ್ ಉತ್ತರಂ ತತ್ ಬಲೀಯಃ ಇತಿ ಉಪಪತ್ತಿರೇವ ಬಲೀಯಸಿ. ಆದ್ದರಿಂದ ಉಪಪತ್ತಿನೇ ಬಲಿಷ್ಠ ಆಯಿತು. ಕೊನೆಗೆ ಹೇಳಿದ್ದು ಉಪಪತ್ತಿನೇ ಅಲ್ವಾ, ಅಲ್ಲಿಯೂ ಕೂಡ ಅದೇ ಬಲಿಷ್ಠ. ಯಾಕೆ? ಉಪಕ್ರಮಕ್ಕಿಂತ ಉಪಸಂಹಾರಕ್ಕಿಂತ ಅಪೂರ್ವತಕ್ಕಿಂತ ಅಪೂರ್ವತಕ್ಕಿಂತ ಫಲಕ್ಕಿಂತ ಅರ್ಥವಾದಕ್ಕಿಂತ ಉಪಪತ್ತಿ. ಆಮೇಲೆ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಗಳಲ್ಲಿ ಸಮಾಖ್ಯಕ್ಕಿಂತ ಸ್ಥಾನಕ್ಕಿಂತ ಪ್ರಕರಣಕ್ಕಿಂತ ವಾಕ್ಯಕ್ಕಿಂತ ಶ್ರುತಿ ಬಲಿಷ್ಠ ಅಂತ ಆಯ್ತು. ಇಲ್ಲಿ ಅದನ್ನೇ ಹೇಳ್ತಾರೆ, ಶ್ರುತ್ಯಾದೌ ಲಿಂಗ ಸಮೂಹೇ ಚ ಯತ್ ಪೂರ್ವಂ ತತ್ ಬಲೀಯ. ಯಾವುದು ಪೂರ್ವದಲ್ಲಿರ್ತದೋ ಅದು ಬಲಿಷ್ಠ ಆಗ್ತದೆ. ತತ್ರಾಪಿ ಲಿಂಗ ಶಬ್ದೋ ಉದಿತ ಉಪಪತ್ತಿರೇವ ಬಲೀಯ. ಇಲ್ಲಿಯೂ ಕೂಡ ಲಿಂಗ ಅನ್ನೋ ಶಬ್ದದಿಂದ ಕರೆಸಿಕೊಳ್ಳುವ ಉಪಪತ್ತಿನೇ ಬಲಿಷ್ಠ ಅಂತ ಸಿದ್ಧ ಆಗ್ತದೆ ಅಲ್ವಾ. ತತಃ ಬಲವದ್ವಿರೋಧೆ ಸತಾಂ ಅನ್ಯೇಷಾಂ ಲಿಂಗಾನಾಂಚ ನ ತಾತ್ಪರ್ಯ ನಿಶ್ಚಾಯಕತ್ವಂ ಯುಕ್ತಂ. ಬಲವದ್ವಿರೋಧ ಬಂತು ಅಂತಾದಾಗ ಅನ್ಯ ಲಿಂಗಗಳಿಗೆ ಬಲವದ್ವಿರೋಧ ಅಂದರೆ ಗೊತ್ತಾಗ್ತದೆ, ಮುಂದೆ ತೋರಿಸ್ತೇನೆ. ಬಲಿಷ್ಠವಾದ ವಿರೋಧ ಬಂತು ಅಂತಾದರೆ ಅನ್ಯ ಲಿಂಗಗಳಿಗೆ ತಾತ್ಪರ್ಯ ನಿಶ್ಚಾಯಕತ್ವ ಬರೋದೇ ಇಲ್ಲ. ಕುತಃ ಏತತ್, ಈ ರೀತಿ ಯಾಕೆ ವ್ಯವಸ್ಥೆ ಮಾಡ್ಕೊಂಡಿರಿ? ಈ ಸಿಸ್ಟಮ್ನಲ್ಲೇ ವೇದಗಳನ್ನು ಅರ್ಥ ಮಾಡಬೇಕು ಅಂತ ಯಾಕೆ ಹಿಂಗೆ ಮಾಡ್ಕೊಂಡಿರಿ ನೀವು ಅಂತ ಪ್ರಶ್ನೆ. ಏನು ಪ್ರಮಾಣ? ಇವುಗಳಿಂದಲೇ ವೇದದ ಅರ್ಥ ನಿರ್ಣಯ ಮಾಡಬೇಕು ಅಂತ ಏನು ಆಧಾರ? ನೀವು ಕೇಳಿರ್ಬೋದು ಮ್ಯಾಕ್ಸ್ ಮುಲ್ಲರ್ ಅಂತ. ಭಾರತದ ದೇಶದಲ್ಲಿ ವೇದಗಳಿಗೆ ಸಂಸ್ಕೃತವನ್ನು ಮಾತ್ರ ಲ್ಯಾಂಗ್ವೇಜ್ ಕಲಿತು ಮೇಲ್ನೋಟಕ್ಕೆ ಏನು ಅರ್ಥ ಬರ್ತದೆ ಅದನ್ನೆಲ್ಲ ವೇದಗಳಿಗೆ ಅರ್ಥ ಬರೆದಿಟ್ರ. ಹೀಗಾಗಿ ಈ ಲಿಂಗಗಳ ಸಹಾಯವನ್ನು ಬಳಸ್ಕೊಳ್ಳದೆ ಅರ್ಥ ಬರೆದದ್ರಿಂದ ಬೇರೆಯವರು ಪಾಶ್ಚಾತ್ಯರು ಇಂಗ್ಲೀಷ್ನಲ್ಲಿ ವೇದದ ಬಗ್ಗೆ ಏನಾದರೂ ಓದಿದರೆ ಒಂದು ರೀತಿ ಅಸಡ್ಡೆ ಬರೋ ಹಾಗೆ ಮಾಡಿಟ್ರು. ಇದು ಸಮಸ್ಯೆ. ಯಾಕಂದರೆ ಯಾರು ಬೇಕಾದವರು ವೇದಗಳನ್ನು ಅರ್ಥ ಮಾಡ್ಲಿಕ್ಕೆ ಹೋದರೆ ಸಮಸ್ಯೆ ಆಗ್ತದೆ. ಡಿಕ್ಷನರಿ ಮೀನಿಂಗ್ ಮಾಡ್ಲಿಕ್ಕೆ ಹೋಗಲೇಬಾರದು ವೇದಗಳ ವಿಚಾರದಲ್ಲಿ ಯಾವತ್ತೂ ಕೂಡ. ಅಂಥೇಳಿ ಡಿಕ್ಷನರಿ ಬಿಡಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಡಿಕ್ಷನರಿ ಬಿಡಬೇಕು ಅನ್ನೋ ಉದ್ದೇಶ ಇಲ್ಲ. ಆ ಉಪಕ್ರಮ ಉಪಸಂಹಾರಾದಿಗಳ ಲಿಂಗಗಳ ಸಹಕಾರ ಇಟ್ಕೊಳ್ಳದೆ ಮಾಡಿದ್ರೆ ಸಮಸ್ಯೆ ಆಗ್ತದೆ. ಈಗ ಬ್ರಹ್ಮಸೂತ್ರಗಳಿದ್ದಾವೆ. ಕೇಳಿ, ಪ್ರಶ್ನೆ ಕೇಳಿ. ಹೌದು, ಇದು ಅದರದ್ದೇ ಆದ ಒಂದು ದೊಡ್ಡ ವಿಚಾರಗಳಿದ್ದಾವೆ. ಅದು ಮೀಮಾಂಸಾ ಶಾಸ್ತ್ರದಲ್ಲಿ ಬರ್ತದೆ. ಈ ಎರಡೂ ಗ್ರೂಪ್ ಬೇಕೇ ಬೇಕು ವೇದಾರ್ಥ ನಿರ್ಣಯ ಮಾಡಲಿಕ್ಕೆ. ಬಲಿಷ್ಠ ಅಂತ ವಿಚಾರ ಇಲ್ಲೇ ಇಲ್ಲ. ಹೌದು, ಫೇಲೇ ಅದು. ಹೌದು, ಎರಡೂ ಬೇಕೇ ಬೇಕು.
ಇನ್ನು ಸ್ವಾರಸ್ಯ ಅಂತಂದ್ರೆ ನೀವು ಈ ಸಿಸ್ಟಮನ್ನು ಅಡಾಪ್ಟ್ ಮಾಡಿ ವೇದಾರ್ಥ ಮಾಡಬೇಕು ಅಂತ ನಿಮಗೆ ಎಲ್ಲಿದ ಸಿಕ್ತಿದ್ದು ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯ ಅಂತಿದ್ದಾರೆ, ಇದನ್ನು ನಾವು ಹೇಳಿದ್ವಿ ಅಂತ ಅನ್ಕೋಬೇಡ್ರಿ, ಬ್ರಹ್ಮತರ್ಕ ಅನ್ನೋ ಗ್ರಂಥದಲ್ಲಿದೆ ನೋಡಿ. ಹೇಳ್ತಾರೆ, ಕುತ ಏತತ್ ಇತ್ಯತಃ ಬ್ರಹ್ಮತರ್ಕ ವಿನಿರ್ಣಯಾತ್. ಬ್ರಹ್ಮತರ್ಕಾಖ್ಯೆ ಬ್ರಹ್ಮತರ್ಕಾಖ್ಯೆ ತರ್ಕಶಾಸ್ತ್ರೇ ತಥಾ ನಿರ್ಣೀತತ್ವಾತ್ ಅಂತಂದ್ರು. ಬ್ರಹ್ಮತರ್ಕ ಎಂಬ ಹೆಸರಿನ ತರ್ಕಶಾಸ್ತ್ರ ಗ್ರಂಥದಲ್ಲಿ ಇವುಗಳಲ್ಲಿ ಯಾವುದು ಬಲಿಷ್ಠ ಅಂತನ್ನೋದನ್ನು ಚರ್ಚೆ ಮಾಡಿ ನಿರ್ಣಯಿಸಿದ್ದಾರೆ. ಏತೇನ ಉಪಕ್ರಮಸ್ಯ ಉಪಸಂಹಾರಾತ್ ಪ್ರಾಬಲ್ಯಂ ವದಂತೋ ನಿರಸ್ತಾಹ. ಇಷ್ಟೋ ತನಕ ಹೇಳಿದ ವಿಷಯದಲ್ಲಿ ಒಂದು ಚಿಕ್ಕ ಒಂದು ಪಾಯಿಂಟ್ ಇದೆ. ಉಪಕ್ರಮಕ್ಕಿಂತಲೂ ಕೂಡ ಅಲ್ಲ, ಉಪಸಂಹಾರಕ್ಕಿಂತಲೂ ಉಪಕ್ರಮನೇ ಬಲಿಷ್ಠ ಅಂತ ಒಂದು ವಾದ ಮಾಡ್ತಾರೆ. ಯಾವುದಕ್ಕಿಂತ ಯಾವುದು ಬಲಿಷ್ಠ ಅಂತಾರೆ? ಉಪಸಂಹಾರಕ್ಕಿಂತಲೂ ಉಪಕ್ರಮವೇ ಬಲಿಷ್ಠ ಅಂತ ವಾದ ಮಾಡಿದ್ದಾರೆ. ಅದು ಮೀಮಾಂಸಕರೇ ಮಾಡಿರೋ ವಾದ. ದ್ವೈತ ಸಿದ್ಧಾಂತದ ಪ್ರಕಾರ ಉಪಕ್ರಮಕ್ಕಿಂತಲೂ ಉಪಸಂಹಾರ ಬಲಿಷ್ಠ. ಆದರೆ ಮೀಮಾಂಸಾ ಶಾಸ್ತ್ರದವರು ಈ ಅಂಶದಲ್ಲಿ ಎಡವಿದ್ದಾರೆ. ಯಾವ ಅಂಶದಲ್ಲಿ ಅಂದರೆ ಉಪಕ್ರಮವನ್ನು ಉಪಸಂಹಾರಕ್ಕಿಂತ ಬಲಿಷ್ಠ ಅಂದ್ಬಿಟ್ಟಿದ್ದಾರೆ. ಆದ್ರೆ ಆ ರೀತಿ ಹೇಳಿದರೆ ಬ್ರಹ್ಮತರ್ಕದ ನಿರ್ಣಯಕ್ಕೆ ವಿರೋಧ ಬರ್ತದೆ ಅವ್ರದ್ದು. ಹಾಗಾಗಿ ಏತೇನ ಉಪಕ್ರಮಸ್ಯ ಉಪಸಂಹಾರಾತ್ ಪ್ರಾಬಲ್ಯಂ ವದಂತೋ ನಿರಸ್ತಾಹ ಅಂತಂದ್ರು. ಉಪಕ್ರಮವನ್ನೇ ಉಪಸಂಹಾರಕ್ಕಿಂತಲೂ ಪ್ರಬಲ ಅಂತ ಹೇಳುವಂಥ ಯಾವ ದರ್ಶನ ಇದೆ ಅದು ತಪ್ಪು ಅಂತ ನಾವು ನಿಶ್ಚಯಿಸಬೇಕಾಗ್ತದೆ. ಪ್ರಾಸಂಗಿಕವಾಗಿ ಆ ವಿಷಯ ಹೇಳಿದರು. ಯಥಾಚ ಏತತ್ ತಥೋಕ್ತಂ ನ್ಯಾಯ ವಿವರಣೆ. ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಬಲಿಷ್ಠ ಅಂತನ್ನೋ ವಿಷಯ ಏನಿದೆ ಅಲ್ಲ, ಇದು ಆಚಾರ್ಯರ ಮತ್ತೊಂದು ಗ್ರಂಥ ಇದೆ ನ್ಯಾಯ ವಿವರಣ ಅಂತ, ಅಲ್ಲಿ ಅದನ್ನು ನೀವು ನೋಡ್ಕೊಳ್ರಿ ಅಂತಂದರು. ಅದನ್ನು ಪಾಠ ಮಾಡಿಸ್ಕೊಳ್ಬೇಕು, ನ್ಯಾಯ ವಿವರಣವನ್ನು. ಈ ನ್ಯಾಯ ಸುಧಾದಂತೆ ನ್ಯಾಯ ವಿವರಣ ಮಧ್ವಾಚಾರ್ಯರೇ ಬರೆದದ್ದು, ಅಲ್ಲಿ ಅದರದ್ದು ವಿವರಣೆ ಸ್ಪಷ್ಟವಾಗಿ ಬರ್ತದೆ. ಪ್ರಕೃತಕ್ಕೆ ಮುಂದಿನ ಅನುವ್ಯಾಖ್ಯಾನದ ಕಡೆ ಸ್ವಲ್ಪ ಗಮನ ಹರಿಸೋಣ. ಇತಶ್ಚ ನ ಅಪಿ ಅಸ್ಯ ವಾಕ್ಯಸ್ಯ ಪ್ರಪಂಚಮಿಥ್ಯಾತ್ವೇ ತಾತ್ಪರ್ಯಮಿತ್ಯಾಹ. ಪ್ರತ್ಯಕ್ಷಮಿತಿ ಪ್ರತ್ಯಕ್ಷಮುಪಪತ್ತಿಶ್ಚ ಹೇಳಬೇಕು. ಬಹವಶ್ಚಾಗಮ ಯದಾ ವಿರುದ್ಧ್ಯಂತೆ ನ ಚಾರ್ಥೋಸ್ತಿ ಯತ್ರ ಲಿಂಗ ವಿರೋಧಿತಾ ಸ ಏವಾರ್ಥಃ ಕಥಂ ಗ್ರಾಹ್ಯಃ. ಇಷ್ಟು ಅನುವ್ಯಾಖ್ಯಾನ. ಈಗ ಹಿಂದೆ ಒಂದು ಕಾರಣ ಕೊಟ್ಟರು, ಉಪಪತ್ತಿ ವಿರೋಧ ಬರ್ತದೆ, ಆದ್ದರಿಂದಲೂ ನೇಹನಾ ನಾಸ್ತಿ ಕಿಂಚನ ಅನ್ನೋ ವಾಕ್ಯ ಪ್ರಪಂಚ ಮಿಥ್ಯಾತ್ವದಲ್ಲಿ ತಾತ್ಪರ್ಯ ಹೊಂದಿಲ್ಲ ಅಂತ ಹೇಳಿದ್ರು ತಾನೆ. ಏನು ಉಪಪತ್ತಿ ವಿರೋಧ ಅಲ್ಲ, ಏನು ಉಪಪತ್ತಿ ಹಾಗೆ ಏನು ಅನ್ನೋದ್ರದ್ದು ಪೂರ್ಣ ವಿಸ್ತಾರ ಇಲ್ಲಿ ಮಾಡಿಲ್ಲ, ಬೇರೆ ಬೇರೆ ಕಡೆ ಮಾಡಿದ್ದಾರೆ, ಅದನ್ನು ಹೇಳ್ತದೆ ಆಮೇಲೆ. ಹೇಗೆ ಏನು ಅಂತೆಲ್ಲ ಇದೆ, ಅದಕ್ಕೆ ತೋರಿಸ್ಕೊಡ್ತೀನಿ. ಇನ್ನು ಇಲ್ಲಿ ಮತ್ತೆ ಪುನಃ ಮತ್ತೊಂದು ಕಾರಣ ಕೊಡ್ತಾರೆ. ಇದೇ ನೇಹನಾ ನಾಸ್ತಿ ಕಿಂಚನ ಅನ್ನೋ ವಾಕ್ಯಕ್ಕೆ ಪ್ರಪಂಚ ಮಿಥ್ಯಾತ್ವವನ್ನು ಬೋಧನೆ ಮಾಡೋದರಲ್ಲಿ ತಾತ್ಪರ್ಯ ಇಲ್ಲ ಅಂತನ್ಲಿಕ್ಕೆ ಮತ್ತೊಂದು ಕಾರಣ ಕೊಡ್ತಾರೆ. ಏನು ಕಾರಣ? ಪ್ರತ್ಯಕ್ಷಂ ಉಪಪತ್ತಿಶ್ಚ ಬಹವಃ ಚ ಆಗಮಾಃ ಯದಾ ವಿರುದ್ಧ್ಯಂತೆ ನ ಚ ಅರ್ಥಃ ಅಸ್ತಿ ಯತ್ರ ಅಂತದ್ದು. ನೀವು ವೇದಗಳಿಗೆ ಅರ್ಥ ಮಾಡುವಾಗ ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಅರ್ಥ ಮಾಡಿದ್ರಿ ಅಂತಂದರೆ ಅದು ವೇದದ ತಾತ್ಪರ್ಯ ಆಗಲ್ಲ. ಬೇರೆ ಬಹು ಆಗಮಗಳ ವಿರುದ್ಧವಾದ ಅರ್ಥವನ್ನು ಮಾಡಿದರೂ ಕೂಡ ಅದು ವೇದದ ತಾತ್ಪರ್ಯ ಆಗಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಲಿಂಗ ವಿರೋಧಿತ ಸಯೇವ ಅರ್ಥ ಕಥಂ ಗ್ರಾಹ್ಯ. ನೋಡ್ರಿ ಎಷ್ಟು ಸ್ಫುಟವಾಗಿ ಬಿಡಿಸ್ತಾ ಇದ್ದಾರೆ ಆಚಾರ್ಯರು.
ಸದ್ಗಗನಂ ಇತ್ಯಾದಿ ಪ್ರತ್ಯಕ್ಷ. ನೋಡಿ ನೀವೇ ಗಮನಿಸ್ರಿ, ಸದ್ಗಗನಂ ಅಂತ ಪ್ರತ್ಯಕ್ಷ ಇದೆ. ಸದ್ಗಗನಂ ಅಂದ್ರೆ ಆಕಾಶ ಸತ್ಯ ಅಂತ. ಆಕಾಶ ಸತ್ಯ ಅನ್ನೋ ಪ್ರತ್ಯಕ್ಷ ಇರುವಾಗ ನೇಹನ ನಾಸ್ತಿ ಕಿಂಚನ ಅನ್ನುವಂಥ ಶ್ರುತಿ ವಾಕ್ಯ ಪ್ರಪಂಚಕ್ಕೆ ಮಿಥ್ಯಾತ್ವವನ್ನು ಹೇಳ್ತದೆ ಅಂತ ತಾತ್ಪರ್ಯ ಹೇಳಿದ್ರೆ ಈ ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಅರ್ಥವೇದ ಹೇಳ್ದಂಗಾಯ್ತೋ ಇಲ್ಲ? ಈ ಪ್ರತ್ಯಕ್ಷವೂ ಕೂಡ ಇದು ಭ್ರಾಂತಿ ಅಂತಲ್ಲ. ಈ ಆಕಾಶ ಸತ್ಯ ಅಂತ ಪ್ರತ್ಯಕ್ಷ ಇದೆ, ಅದು ಭ್ರಾಂತಿ ಅಲ್ಲ. ಯಾವುದದು ಮತ್ತೆ? ತಚ್ಚ ಸಾಕ್ಷಿ ರೂಪತ್ವಾದ್ ಬಲವತ್ ಅಂತಂದ್ರು. ಆಕಾಶ ವಿಷಯಕವಾದ ಪ್ರತ್ಯಕ್ಷ ಇದೆಯಲ್ಲ, ಅದು ಸಾಕ್ಷಿ ರೂಪವಾದ ಪ್ರತ್ಯಕ್ಷ. ನಮ್ಮ ನಿಮ್ಮೆಲ್ಲರ ಸಾಕ್ಷಿ ಆಕಾಶದ ಸತ್ಯತೆಯನ್ನು ಗ್ರಹಣ ಮಾಡ್ತಾ ಇದೆ. ಆಕಾಶ ಸತ್ಯ ಅಂತ ನಮ್ಮ ನಿಮ್ಮ ಅಂತಃಸಾಕ್ಷಿ ಗ್ರಹಣ ಮಾಡ್ತಾ ಇರೋದ್ರಿಂದ ಸಾಕ್ಷಿ ರೂಪ ಪ್ರತ್ಯಕ್ಷ ಯಾವಾಗಲೂ ಬಲಿಷ್ಠ ಹೌದೋ ಅಲ್ಲೋ? ಬಲಿಷ್ಠ, ಅದು ಪ್ರಬಲ, ಅತ್ಯಂತ ಬಲಿಷ್ಠ. ಹಿಂದೆ ನಿಮಗೆ ತೋರಿಸ್ಕೊಟ್ಟಿದ್ದೇನೆ ನಾನು. ಹಾಗಾಗಿ ಅಂಥ ಸಾಕ್ಷಿ ರೂಪ ಪ್ರತ್ಯಕ್ಷದಿಂದ ಪ್ರಪಂಚ ಇದು ಆಕಾಶ ಸತ್ಯ ಅಂತ ಗ್ರಹಿಸುವಾಗ ನೇಹನ ನಾಸ್ತಿ ಕಿಂಚನ ಅನ್ನೋ ಶ್ರುತಿ ಈ ಪ್ರತ್ಯಕ್ಷಕ್ಕೆ ವಿರುದ್ಧವಾದದ್ದನ್ನು ಬೋಧಿಸ್ತದೆ ಅಂತ ಆಗ್ತದ? ಅದು ಸಾಧ್ಯ ಇಲ್ಲ. ಮತ್ತೊಂದು ಹೇಳ್ತಾರೆ, ಉಪಪತ್ತಿಶ್ಚ ಅರ್ಥಕ್ರಿಯಾಕಾರಿತ್ವಾದಿಕ ಅಂತಂದ್ರು. ಇನ್ನೊಂದು ಹೇಳ್ತಾರೆ, ಈ ಘಟಪಟಾದಿ ಪ್ರತ್ಯಕ್ಷ ಏನಿದೆ ಅಲ್ಲ ನಮಗೆ ಬರ್ತಾ ಇರೋದು, ಘಟಪಟಾದಿ ಪ್ರತ್ಯಕ್ಷಗಳೆಲ್ಲವೂ ಕೂಡ ಹೇಗೆ ಬರ್ತಾ ಇದೆ ಯೋಚನೆ ಮಾಡಿ ನೀವು. ಒಂದೊಂದು ವಸ್ತುಗಳು ಒಂದೊಂದು ಅರ್ಥವನ್ನು ಅರ್ಥಕ್ರಿಯಾಕಾರಿ ಆಗಿದೆ. ಏನು ಅರ್ಥಕ್ರಿಯಾಕಾರಿ ಆಗಿದೆ ಅಂತಂದರೆ ಅಭಿಪ್ರಾಯ. ಅರ್ಥಕ್ರಿಯಾಕಾರಿ ಅಂತಂದರೆ ಘಟ ಅನ್ನೋ ವಸ್ತು ಇದೆ. ಈ ಘಟರೂಪ ವಸ್ತು ಯಾವುದಾದ್ರೂ ಒಂದು ಪ್ರಯೋಜನಕ್ಕೆ ಅದು ಉಪಯೋಗಕ್ಕೆ ಬರ್ತದೋ ಇಲ್ಲೋ, ಕೆಲಸಕ್ಕೆ ಉಪಯೋಗಕ್ಕೆ ಬರ್ತದೋ ಇಲ್ಲೋ. ಹಾಗೆ ಎಲ್ಲ ವಸ್ತುಗಳು ಒಂದಲ್ಲ ಒಂದು ಪ್ರಯೋಜನಕಾರಿಯಾಗಿದೆ. ಈಗ ನೋಡಿ, ಘಟ ನೀರು ತರಲಿಕ್ಕೆ ಉಪಯೋಗ ಆಗ್ತದೆ, ಬಟ್ಟೆ ಹೊದಿಲಿಕ್ಕೆ ಉಪಯೋಗ ಆಗ್ತದೆ. ಇವೆಲ್ಲವೂ ಸುಳ್ಳಾಗಿದ್ದರೆ ಅರ್ಥಕ್ರಿಯಾಕಾರಿತ್ವ ಹ್ಯಾಕೆ ಕೂಡಿಸ್ತೀರಪ್ಪ? ಇದಿದೆ ನೋಡ್ರಿ, ಪ್ರಪಂಚದ ವಸ್ತುಗಳೆಲ್ಲವೂ ಸುಳ್ಳೇ ಆಗಿದ್ದರೆ ಅರ್ಥಕ್ರಿಯಾಕಾರಿತ್ವ ಅನ್ನೋದು ಕೂಡಿಸ್ಲಿಕ್ಕೆ ಬರಲ್ಲ. ಹಾಗಾದರೆ ಅರ್ಥಕ್ರಿಯಾಕಾರಿತ್ವ ಅನ್ನೋದೇ ಉಪಪತ್ತಿ. ಈ ಉಪಪತ್ತಿಗೆ ವಿರುದ್ಧವಾಗಿ ಪ್ರಪಂಚದ ಮಿಥ್ಯಾತ್ವವನ್ನು ವೇದ ಹ್ಯಾಕ್ ತಾನೇ ಹೇಳಲಿಕ್ಕೆ ಸಾಧ್ಯ? ಅರ್ಥ ಆಯಿತು ನಿಮಗೀಗ? ಸದ್ಗಗನಂ ಅಂತ ಸಾಕ್ಷಿ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಮತ್ತು ಅರ್ಥಕ್ರಿಯಾಕಾರಿತ್ವಕ್ಕೂ ವಿರುದ್ಧವಾಗಿ ವೇದ ಹೇಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ? ಮತ್ತು ಸಾಚ ವ್ಯಾಪ್ತ್ಯಾದಿಮತ್ವಾದ್ ಬಲವತಿ. ನೋಡ್ರಿ, ವ್ಯಾಪ್ತಿ ಮೊದಲಾದವುಗಳಿದ್ದರಿಂದ ಅರ್ಥಕ್ರಿಯಾಕಾರಿತ್ವ ಉಪಪತ್ತಿಯೂ ಕೂಡ ಬಲಿಷ್ಠ ಆಗಿದೆ. ಏನು ವ್ಯಾಪ್ತಿ ತೋರಿಸ್ಕೊಡ್ತೇನೆ ನಿಮಗೆ. ಯಾವುದು ಅರ್ಥಕ್ರಿಯಾಕಾರಿಯಾಗಿರ್ತದೋ ಅದು ಸತ್ಯ ಆಗಿರ್ತದೆ, ಇದು ವ್ಯಾಪ್ತಿ. ನೋಡಿ, ಯಾವ್ದು ಅರ್ಥಕ್ರಿಯಾಕಾರಿಯಾಗಿದೆಯೋ ಅದು ಸತ್ಯ ಆಗಿದೆ, ಇದು ವ್ಯಾಪ್ತಿ. ಇಟ್ಕೊಳ್ಬೋದೋ ಬೇಡವೋ ಹೇಳ್ರಿ, ನಿಮಗೆ ಕನ್ವಿನ್ಸ್ ಆಗ್ತದಾ? ಹಾ, ಅಂದ್ರೆ ಯಾವುದು ಯದ ಅರ್ಥಕ್ರಿಯಾಕಾರಿ ತತ್ ಸತ್ಯಂ. ನೋಡಿ, ಈ ವ್ಯಾಪ್ತಿಗೆಲ್ಲೂ ಭಂಗ ಇಲ್ಲ. ಉದಾಹರಣೆ ಕೊಡ್ತೇನೆ ನಿಮಗೆ. ಈಗ ಶಿಂಪಿನಲ್ಲಿ ಕಂಡಂತಹ ಬೆಳ್ಳಿ ಅರ್ಥಕ್ರಿಯಾಕಾರಿ ಅಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಯಾವುದಾದ್ರೂ ಒಂದು ಒಳ್ಳೆ ತಂಬಿಗೆ ಮಾಡಿಸ್ಕೊಂಡು ನೀರು ಕುಡಿಲಿಕ್ಕೆ ಆಗ್ತದಾ? ಅಥವಾ ಹಗ್ಗದಲ್ಲಿ ಕಂಡಂತಹ ಹಾವಿನ ಹೆಡೆ ಮೇಲೆ ಒಂದು ಮಣಿ ತಗೊಂಡು ಬರ್ಲಿಕ್ಕೆ ಆಗ್ತದಾ? ಅಂದ್ರೆ ಹಗ್ಗದಲ್ಲಿ ಕಾಣುವ ಹಾವು, ಕಪ್ಪೆ ಚಿಪ್ಪಿನಲ್ಲಿ ಕಾಣುವ ಬೆಳ್ಳಿ, ಇವು ಯಾವುದೋ ಅರ್ಥಕ್ರಿಯಾಕಾರಿಗಳಲ್ಲ. ಆದ್ದರಿಂದಲೇ ಆ ಅರ್ಥಕ್ರಿಯಾಕಾರಿತ್ವ ಇಲ್ಲದೆ ಇದ್ದದ್ರಿಂದಲೇ ಅಲ್ಲಿ ಸತ್ಯತೆ ಇಲ್ಲ. ಇದು ನಮ್ಮ ಸಿದ್ಧಾಂತ, ಅತ್ಯಂತ ಅದ್ಭುತವಾದ ಸಿದ್ಧಾಂತ ನೋಡಿ, ಇದು ಆಚಾರ್ಯರ ಸಿದ್ಧಾಂತ. ಹಾಗಾಗಿ ಯಾವ್ದು ಅರ್ಥಕ್ರಿಯಾಕಾರಿಯೋ ಅದೆಲ್ಲವೂ ಸತ್ಯ ಅಂತ ಇಟ್ಕೊಂಡ್ರು ವ್ಯಾಪ್ತಿಯನ್ನು. ಬೆಳ್ಳಿ ಅರ್ಥಕ್ರಿಯಾಕಾರಿ ಅಲ್ಲ. ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿನ ಮತ್ತೆ ಅಂಗಡಿಯಲ್ಲಿರೋ ಬೆಳ್ಳಿ ಅರ್ಥಕ್ರಿಯಾಕಾರಿದೆ. ಆಪಣಸ್ಥ ರಜತ ಅರ್ಥಕ್ರಿಯಾಕಾರಿ ಆದ್ರಿಂದ ಅದು ಸತ್ಯ.
ಹಾಗೆ ಇದು ಉಪಪತ್ತಿ. ಇದು ವ್ಯಾಪ್ತಿ ಏನು ಅಂತ ತೋರಿಸಿಕೊಟ್ಟೆ ನಿಮಗೆ. ಯತ್ರ ಅರ್ಥಕ್ರಿಯಾಕಾರಿತ್ವಂ ತತ್ರ ಸತ್ಯತ್ವಂ ಅಂತ ವ್ಯಾಪ್ತಿ ಇದ್ದದ್ರಿಂದ ಅರ್ಥಕ್ರಿಯಾಕಾರಿತ್ವ ಅನ್ನೋ ಉಪಪತ್ತಿ ಬಲಿಷ್ಠ ಆಗ್ತದೆ. ಇಂಥ ಬಲಿಷ್ಠವಾದ ಉಪಪತ್ತಿಗೆ ವಿರುದ್ಧವಾಗಿ ನೇಹನ ನಾಸ್ತಿ ಕಿಂಚನ ಅನ್ನೋ ಶ್ರುತಿಗೆ ವಿಶ್ವಮಿಥ್ಯಾತ್ವದಲ್ಲಿ ತಾತ್ಪರ್ಯ ಇದೆ ಅಂತ ವ್ಯಾಖ್ಯಾನ ಮಾಡ್ಲಿಕ್ಕಾಗ್ತದ? ಮತ್ತೆ ಬಹವಃ ಆಗಮಾಶ್ಚ, ಬಹು ಆಗಮಗಳು ಕೂಡ ಪ್ರಪಂಚಕ್ಕೆ ಸತ್ಯತ್ವವನ್ನು ಹೇಳಲಿಕ್ಕಿದ್ದಾವೆ. ನೋಡಿ, ಆಚಾರ್ಯ ತೋರಿಸಿದ್ದಾರೆ. ವಿಶ್ವಂ ಸತ್ಯಂ ಅಂಥೇಳಿ ವೇದವಾಕ್ಯ ಇದೆ. ಈ ವಿಶ್ವಂ ಸತ್ಯಂ ಅಂತ ಅನ್ನೋದು ವೇದವಾಕ್ಯ ಇದೆ ಒಂದು. ನಿಮಗೆ ಆಶ್ಚರ್ಯ ಆಗ್ತದೆ. ಪ್ರಪಂಚ ಸತ್ಯ ಅಂತ ಸ್ವತಃ ವೇದವೇ ಹೇಳ್ತದೆ. ಸತ್ಯಂ ಭಿದ ಸತ್ಯಂ ಭಿದ ಸತ್ಯಂ ಭಿದ ಅಂತ ವೇದ ಹೇಳ್ತದೆ. ಹಾಗಾಗಿ ಪ್ರಪಂಚದ ಸತ್ಯತ್ವವನ್ನು ಹೇಳುವ ಅನೇಕ ವೇದವಾಕ್ಯಗಳಿದ್ದಾವೆ. ಆ ವೇದವಾಕ್ಯಕ್ಕೆ ವಿರುದ್ಧವಾಗಿ ನೇಹನ ನಾಸ್ತಿ ಕಿಂಚನ ಅನ್ನೋ ವಾಕ್ಯ ವಿಶ್ವಮಿಥ್ಯಾತ್ವವನ್ನು ಹೇಳ್ತದೆ ಅಂತ ವ್ಯಾಖ್ಯಾನ ಮಾಡೋದು ಸರಿ ಆಗ್ತದಾ? ಹಾಗಾದರೆ ಸದ್ಗಗನಂ ಅನ್ನುವ ಸಾಕ್ಷಿ ರೂಪ ಪ್ರತ್ಯಕ್ಷ ಬಲಿಷ್ಠವಾದದ್ದು, ಅರ್ಥಕ್ರಿಯಾಕಾರಿತ್ವ ರೂಪವಾದ ವ್ಯಾಪ್ತಿ ಉಳ್ಳಂತಹ ಬಲಿಷ್ಠವಾದ ಉಪಪತ್ತಿ, ವಿಶ್ವಂ ಸತ್ಯಂ ಅಂತನ್ನುವಂಥ ಆಗಮ, ಈ ಮೂರರ ಪ್ರಬಲವಾದ ಈ ಮೂರರ ವಿರೋಧ ನೇಹನ ನಾಸ್ತಿ ಕಿಂಚನ ಅನ್ನುವ ವೇದಕ್ಕೆ ಪ್ರಪಂಚ ಮಿಥ್ಯಾತ್ವದ ಪರವಾಗಿ ಅರ್ಥ ಮಾಡಿದರೆ ಬರ್ತದೆ ಅಂತಿದ್ದಾರೆ. ನೋಡಿ, ತೇಷಾಂ ಪ್ರಾಬಲ್ಯ ಉತ್ಪಾದನಾಯ ಬಹವ ಇತ್ಯುಕ್ತಂ. ಏನೋ 1-2 ವಿರೋಧ ಬರ್ತದೆ ಅಂತಾದರೆ ಸರಿ, ಇಷ್ಟೆಲ್ಲದರ ವಿರೋಧ ಬರ್ತದೆ ಅಂತಂದ್ರೆ ಬಹಳ ಬಹಳ ಸಂಖ್ಯೆಯಲ್ಲಿರೋದ್ರ ವಿರೋಧ ಬರ್ತದೆ ಅಂದರೆ ಪ್ರಾಬಲ್ಯ ಬಂತೋ ಇಲ್ಲೋ? ಇನ್ನು ಈ ವೇದವಾಕ್ಯಗಳಿಗೆ ನಿರವಕಾಶತ್ವವನ್ನು ಇಟ್ಕೊಳ್ಬೇಕು. ವಿಶ್ವಂ ಸತ್ಯಂ ಮೊದಲಾದಂಥ ವೇದವಾಕ್ಯಗಳನ್ನು ಸಾವಕಾಶ ಮಾಡಲಿಕ್ಕೂ ಬರಲ್ಲ ನೀವು. ಅವು ನಿರವಕಾಶವಾದ ಮಾತುಗಳು ಅಂತ ತೋರಿಸ್ಲಿಕ್ಕೆ ಬಹವಹ ಅನ್ನೋದನ್ನು ಹೇಳಿದ್ದಾರೆ ಆಚಾರ್ಯ. ಇನ್ನು ಮುಂದೆ ಯದಾ ಅಂದರೆ ಯಸ್ಮಿನ್ ಅರ್ಥೇ ಅಂಗೀಕೃತೆ ಯತ್ರ ಯದರ್ಥ ಪ್ರತಿಪಾದನೆ ಅರ್ಥ ಅಂದರೆ ಇಲ್ಲಿ ಪ್ರಯೋಜನಂಚ ನಾಸ್ತಿ. ಇನ್ನು ವಿಶ್ವಮಿಥ್ಯಾತ್ವವನ್ನು ಒಂದು ವೇಳೆ ವೇದವು ನೇಹನ ನಾಸ್ತಿ ಕಿಂಚನ ಅನ್ನೋ ವೇದ ವಿಶ್ವಮಿಥ್ಯಾತ್ವವನ್ನೇ ಒಂದು ವೇಳೆ ನೀವು ಪ್ರತಿಪಾದಿಸ್ತದೆ ಅಂತ ಹಠ ಹಿಡಿಯೋದಾದರೆ ಅದಕ್ಕೆ ಆಚಾರ್ಯ ಕೇಳ್ತಾರೆ, ಈ ವಿಶ್ವಮಿಥ್ಯಾತ್ವವನ್ನು ಪ್ರತಿಪಾದಿಸ್ತದೆ ವೇದ ಅಂತ ಹೇಳಲಿಕ್ಕೆ ಏನು ಪ್ರಯೋಜನ ಅಂತ ಕೇಳ್ತಾರೆ. ಯೋಚನೆ ಮಾಡಬೇಕಲ್ಲ. ಪ್ರಯೋಜನಂಚ ನಚ ಅರ್ಥ ನಾಸ್ತಿ ಯತ್ರ. ನೇಹನ ನಾಸ್ತಿ ಕಿಂಚನ ಅನ್ನೋ ವೇದಕ್ಕೆ ವಿಶ್ವಮಿಥ್ಯಾತ್ವವನ್ನು ಹೇಳ್ತದೆ ಅನ್ನೋದ್ರಲ್ಲೇ ತಾತ್ಪರ್ಯ ಹೇಳ್ರಿ, ಬೇಡ ಅನ್ನಲ್ಲ. ಆದರೆ ಪ್ರಯೋಜನ ಇಲ್ಲ. ಯಾವುದನ್ನಾದರೂ ಪ್ರತಿಪಾದಿಸೋದ್ರಿಂದ ಒಂದು ಪ್ರಯೋಜನ ಇರಬೇಕೋ ಬೇಡವೋ? ಪ್ರಯೋಜನಂಚ ನಾಸ್ತಿ, ಪ್ರಯೋಜನವೂ ಇಲ್ಲ. ಮತ್ತೆ ಅವರಂದರು, ಪ್ರಯೋಜನ ಇಲ್ಲ ಅಂತ ಅನ್ಬೇಡ್ರಿ, ಒಂದು ಪ್ರಯೋಜನ ಇದೆ ಅಂತ ಕೇಳ್ತಾರೆ. ಈಗ ಪ್ರಶ್ನೆ ಏನು ಪ್ರಶ್ನೆ? ಬ್ರಹ್ಮಣ ಅದ್ವಿತೀಯತಾ ಸಿದ್ಧಿ ಪ್ರಯೋಜನ ಮಿತಿ ಚೇತ್. ವಾದ ಶುರುವಾಯ್ತು, ವಾಕ್ಯಾರ್ಥ ಶುರುವಾಯ್ತು. ಪ್ರಪಂಚ ಸುಳ್ಳು ಅಂತ ವೇದ ಯಾಕೆ ಹೇಳ್ತದೆ, ಲಾಭ ಏನು ಅಂದ್ರೆ ಅದಕ್ಕೆ ಬ್ರಹ್ಮ ಅದ್ವಿತೀಯ ಅಂತ ಸಿದ್ಧ ಆಗೋದೇ ಲಾಭ. ಒಂದು ವೇಳೆ ದ್ವಿತೀಯ ಪ್ರಪಂಚ ಸತ್ಯ ಆಗಿದ್ರೆ ಬ್ರಹ್ಮ ಅದ್ವಿತೀಯ ಅಂತ ಆಗ್ತಿರ್ಲಿಲ್ಲ. ಬ್ರಹ್ಮ ಒಂದು ಸತ್ಯ, ಪ್ರಪಂಚ ಇನ್ನೊಂದು ಸತ್ಯ ಅಂತ ಆಗಿಬಿಟ್ರೆ, ಬ್ರಹ್ಮನೂ ಸತ್ಯ ಪ್ರಪಂಚವೂ ಸತ್ಯ ಅಂತ ಆಗಿಬಿಟ್ರೆ ಅದ್ವಿತೀಯತಾ ಸಿದ್ಧಿ ಆಗಲ್ಲ. ಬ್ರಹ್ಮ ದ್ವಿತೀಯನ, ಬ್ರಹ್ಮನೂ ಸತ್ಯ ಪ್ರಪಂಚವೂ ಸತ್ಯ ಅಂದ್ರೆ 2 ಸತ್ಯ ಆಯಿತು. 2 ಸತ್ಯ ಆದರೆ ಬ್ರಹ್ಮ ಅದ್ವಿತೀಯ ಅಂತ ಆಗಲ್ಲಲ್ಲ. ಇದು ಈ ಬ್ರಹ್ಮನಿಗೆ ಅದ್ವಿತೀಯತ್ವ ಸಿದ್ಧ ಮಾಡೋದೇನೆ ನಾವು ಪ್ರಪಂಚ ಮಿಥ್ಯಾತ್ವವನ್ನು ಹೇಳೋದಕ್ಕೆ ಲಾಭ ಅಂತ ಹೇಳಿದ್ರು ಅವರು. ಅದಕ್ಕೆ ಅವರಂತಾರೆ, ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ ಅವರಿಗೆ, ಬ್ರಹ್ಮಣ ಅದ್ವಿತೀಯತಾ ಸಿದ್ಧಿ ಪ್ರಯೋಜನ ಮಿತಿ ಚೇ ನ. ಯಾಕೆ? ತಸ್ಯ ಏವ ಪ್ರಾಮಾಣಿಕತ್ವಾತ್ ಅಂತಂದ್ರು. ಬ್ರಹ್ಮ ಅದ್ವಿತೀಯ ಅಂತನ್ನೋದು ಯಾವ ಪ್ರಮಾಣದಿಂದ ಸಿದ್ಧ ಆಯ್ತರಪ್ಪ? ಬ್ರಹ್ಮ ಅದ್ವಿತೀಯ ಅಂತ ಯಾವ ಪ್ರಮಾಣದಿಂದ ಸಿದ್ಧ ಆಯ್ತು? ಈ ಅದ್ವಿತೀಯತಾ ಸಿದ್ಧಿ ಅಂತನ್ನೋದೇ ದೊಡ್ಡ ಅಪ್ರಾಮಾಣಿಕವಾದ ಸಿದ್ಧಾಂತ. ಅದ್ವಿತೀಯತಾ ಸಿದ್ಧಿ ಅನ್ನೋದೇ ಅನ್ಸೈಂಟಿಫಿಕ್, ಇದು ಅವೈಜ್ಞಾನಿಕವಾದ ಅಭಿಪ್ರಾಯ. ಇದು
ಯಾಕೆ ಅವೈಜ್ಞಾನಿಕ ಅಂತೀರಿ? ಆತ್ಮನೋ ಮುಕ್ತಿ ಸಿದ್ಧಿ ಅಂತಂದ್ರು ಅವರು. ಅದನ್ನು ಆತ್ಮನೋ ಮುಕ್ತಿ ಸಿದ್ಧಿ, ಆತ್ಮನಿಗೆ ಮುಕ್ತಿ ಸಿದ್ಧಿ ಆಗ್ತದಲ್ಲ. ಇತಿ ಚೇನ್ನ ಅಂತಂದ್ರು. ಯಾಕೆ? ವಿನಾಶೇನಾಪಿ ತತ್ ಸಿದ್ಧೇಹೇ. ನೆನಪಿಟ್ಟುಕೊಳ್ರಿ, ಪ್ರಪಂಚ ನಾಶ ಆಗ್ತದೆ ಅಂತಂದ್ರೂ ಅದ್ವಿತೀಯತಾ ಸಿದ್ಧಿ ಆಗ್ತದೆ. ಪ್ರಪಂಚ ಸುಳ್ಳಾಗ್ತದೆ ಅಂತ ಹೇಳಿ ಯಾಕೆ ಹೇಳಬೇಕು ಅಂತ ಕೇಳ್ತಾರೆ ಟೀಕಾರಾಯರು. ಈಗ ಇನ್ನೊಂದು ನಾಶ ಆಗ್ತದೆ ಅಂತಂದ್ರು ಇವನು ಒಬ್ಬನೇ ಉಳಿತಾನೆ ಅಂತಂದ್ರು ಅದ್ವಿತೀಯನೇ. ಇನ್ನೊಂದು ಸುಳ್ಳೇ ಆಗಬೇಕು ಅಂತ ಯಾಕೆ ಪಾಠ? ವ್ಯತ್ಯಾಸ ಗೊತ್ತಾಗ್ಬೇಕು ನಿಮಗೆ. ಪ್ರಪಂಚ ಸುಳ್ಳು ಅನ್ನೋದಕ್ಕೂ ಪ್ರಪಂಚ ನಾಶ ಆಗ್ತದೆ ಅನ್ನೋದು, ಅವ್ರೇನಂತಾರೆ? ಪ್ರಪಂಚ ಸುಳ್ಳು ಅಂತಾರೆ ಹೊರತು ಪ್ರಪಂಚ ನಾಶ ಹೇಳ್ತಾ ಇಲ್ಲ ಅವರು. ವಿನಾಶೇನಾಪಿ ತತ್ಸಿದ್ದೇಹೆ ಅಂದ್ರೆ ಆತ್ಮನಿಗೆ ಮುಕ್ತಿ ಅನ್ನೋದು ಪ್ರಪಂಚ ನಾಶ ಆಗ್ತದೆ ಅನ್ನೋದ್ರಿಂದಲೂ ಆತ್ಮನಿಗೆ ಮುಕ್ತಿ ಸಿದ್ಧಿ ಆಗ್ತದೆ, ಅದ್ವಿತೀಯತಾ ರೂಪವಾದದ್ದು. ಪ್ರಪಂಚ ಸುಳ್ಳು ಅಂತ ಹೇಳಿ ಆಗ್ಬೇಕು ಅಂತೇನು ಅದಕ್ಕೆ? ಅದಕ್ಕೆ ಬಹುಜೀವವಾದಿನಾಮಿವ ಅದರ್ಶನೇನಾಪಿ ಉಪಪತ್ತೇಹೇ. ಅದ್ವೈತಿಗಳಲ್ಲೇ ಎರಡು ರೀತಿ ಇದ್ದಾರೆ. ಅದರದ್ದು ವಿವರಣೆ ಮತ್ತೊಂದು ಸಲ ನೀಡಿರ್ತೀನಿ, ಆದರೂ ಹೆಸರು ನೆನಪಿರಲಿ. ಏಕಜೀವವಾದಿಗಳು, ಬಹುಜೀವವಾದಿಗಳು ಅಂತ ಇಬ್ಬರಿದ್ದಾರೆ. ಏಕಜೀವಾದ್ವೈತ ದರ್ಶನ, ಬಹುಜೀವಾದ್ವೈತ ದರ್ಶನ ಅಂತ ಎರಡು. ಅದರಲ್ಲಿ ಬಹುಜೀವವಾದಿಗಳು ಅಂತೇನಿದ್ದಾರೆ ಅವರ ಅಭಿಪ್ರಾಯದೊಳಗೆ ಅವ್ರೇನು ಮಾಡಿದ್ದಾರೆ? ಉಳಿದವರು ಕಣ್ಣಿಗೆ ಕಾಣದೇ ಇರೋದೇ ಅದರ್ಶನ ರೂಪವಾದ ಮುಕ್ತಿ ಅಂತ ಹೇಳ್ತಾರವ್ರು. ನೋಡ್ರಿ, ಅದಕ್ಕೆ ಟೀಕಾಕೃತ್ಪಾದರು ಅಂದರು, ಬಹುಜೀವವಾದಿಗಳ ಪ್ರಕಾರ ಇನ್ನೊಬ್ರು ಕಣ್ಣಿಗೆ ಕಾಣದೇ ಇರೋ ಹಂಗಾಗೋದೇನೆ ಇಲ್ಲಿಯೂ ಕೂಡ ಮುಕ್ತಿ ಅಂತ ಹೇಳಿಬಿಡ್ರಿ, ಅದ್ವಿತೀಯತಾ ಮುಕ್ತಿ. ಯಾಕೆ ಇನ್ನೊಬ್ಬರ ಮಿಥ್ಯಾತ್ವವನ್ನೇ ಹೇಳಬೇಕು ಅಂತ ಹಠ ಅಂತ ಕೇಳ್ತಿದ್ದಾರೆ. ಅವರಿಗೆ ಬಹಳ ಆಗ್ರಹ ಇರೋದು ಎಲ್ಲಿ ಅಂದರೆ ಪ್ರಪಂಚ ಸುಳ್ಳು ಅಂತ ಮಾಡೋದ್ರಲ್ಲಿ ಆಗ್ರಹ ಇದೆ. ಆದರೆ ಈ ಪ್ರಮಾಣ ಸಿದ್ಧವಾದದ್ದನ್ನು ಸುಳ್ಳು ಅಂತ ಮಾಡೋದ್ರಲ್ಲಿ ಏನು ಆಗ್ರಹ ಅಂತ ಕೇಳ್ತಿದ್ದಾರೆ ಆಚಾರ್ಯ. ಅದಕ್ಕೆ ಅವ್ರು ಮತ್ತಂದ್ರು, ಇಲ್ಲ ಎಲ್ಲರಿಗೂ ಮೋಕ್ಷ ಸಿದ್ಧಿ ಆಗಬೇಕಾದ್ರೆ, ಅಂದರೆ ಬ್ರಹ್ಮಸ್ವರೂಪ ರೂಪವಾದ ಮೋಕ್ಷ ಸಿದ್ಧಿ ಆಗಬೇಕಾದ್ರೆ ವೈರಾಗ್ಯ ಬರಬೇಕಲ್ಲ. ವೈರಾಗ್ಯ ಯಾವಾಗ ಬರ್ತದೆ ಅಂದ್ರೆ ಅವ್ರ ಪ್ರಕಾರ ಪ್ರಪಂಚ ಸುಳ್ಳು ಅಂತ ತಿಳಿಸಿದಾಗ ಬರ್ತದಂತೆ. ನೋಡ್ರಿ, ಅಲ್ಲ ಅವ್ರು ಹೇಳೋದು ಹಾಗೆ. ವೇದ ನೇಹನಾನಾಸ್ತಿ ಕಿಂಚನ ಅಂತ ಪ್ರಪಂಚ ಮಿಥ್ಯಾತ್ವವನ್ನು ಯಾಕೆ ಸಾರ್ತಾ ಇದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಪಂಚದ ಮೇಲೆ ವೈರಾಗ್ಯ ಬರಬೇಕು. ಪ್ರಪಂಚದ ಮೇಲೆ ವೈರಾಗ್ಯ ಯಾವಾಗ ಬರ್ತದೆ? ಪ್ರಪಂಚ ಸುಳ್ಳು ಅಂತ ತಿಳಿಸಿದಾಗ ಬರ್ತದೆ. ಮೊದಲಂದ್ರು ಅದ್ವಿತೀಯತಾ ಸಿದ್ಧಿ ರೂಪ ಪ್ರಯೋಜನ ಇದ್ದದ್ರಿಂದಲೇನೆ ಪ್ರಪಂಚಕ್ಕೆ ಮಿಥ್ಯಾತ್ವವನ್ನು ವೇದ ಬೋಧಿಸ್ತದೆ ಅಂತ ಹಂಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋದ್ರು ಅದು ಸರಿ ಹೋಗಲಿಲ್ಲ. ಈಗಂತಿದ್ದಾರೆ, ಇಲ್ಲ, ಪ್ರತಿಯೊಬ್ಬನಿಗೂ ಕೂಡ ವೈರಾಗ್ಯ ಬರಬೇಕು ಪ್ರಪಂಚದ ಬಗ್ಗೆ. ವೈರಾಗ್ಯ ಪ್ರಪಂಚ ಸುಳ್ಳು ಅಂತ ತಿಳಿಸಿದಾಗ ಬರ್ತದೆ. ಅದಕ್ಕೆ ವೇದ ಪ್ರತಿಯೊಬ್ಬರಿಗೆ ವೈರಾಗ್ಯ ಹುಟ್ಟಿಸ್ಲಿಕ್ಕೆ ಪ್ರಪಂಚವನ್ನು ಸುಳ್ಳು ಅಂತ ತಿಳಿಸ್ತದೆ, ಅದೇ ಪ್ರಯೋಜನ ಅಂತಂದ್ರು. ಅದಕ್ಕೆ ಟೀಕಾಕೃತ್ಪಾದರು ಕೇಳ್ತಾರೆ, ಅರೆ ಪ್ರಪಂಚ ದುಃಖಕ್ಕೆ ಸಾಧನ ಅಂತ ಇಷ್ಟು ತಿಳಿಸಿದ್ರೆ ಸಾಕು, ವೈರಾಗ್ಯ ಬರ್ತದೆ ಅಲ್ವಾ? ವೈರಾಗ್ಯ ಬರೆಸ್ಬೇಕಾದ್ರೆ ವೈರಾಗ್ಯ ಬರೆಸ್ಲಿಕ್ಕೆ ಇದು ಉಪಾಯ, ಸುಳ್ಳು ಅಂತ ತಿಳಿಸೋದು ಉಪಾಯ ಅಲ್ಲ, ತಪ್ಪು. ಇದು ದುಃಖಕ್ಕೆ ಸಾಧನ. ಪ್ರಪಂಚದ ಪ್ರತಿ ವ್ಯವಸ್ಥೆಗಳು ಕೂಡ ನಮ್ಮ ದುಃಖಕ್ಕೆ ಕಾರಣವಾಗಿದೆ ಅಂತ ಬೋಧನೆ ಮಾಡಿದರೆ ಸಾಕು, ಪ್ರಪಂಚದ ಮೇಲೆ ವೈರಾಗ್ಯ ಬಂದ್ಬಿಡ್ತದೆ. ಹೊರತು ಪ್ರಪಂಚ ಸುಳ್ಳು ಅಂತ ಬೋಧಿಸಿಯೇನೆ ವೈರಾಗ್ಯ ಹುಟ್ಟಿಸ್ಬೇಕಾಗಿಲ್ಲಲ್ರಿ. ಅರ್ಥ ಆಗ್ತಾ ಇದೆ ತಾನೇ? ಟೀಕಾರಾಯರ ಮಾತು ಎಷ್ಟು ಚಾಣಾಕ್ಷ ಇದೆ ನೋಡಿ. ಎಲ್ಲೆಲ್ಲಿ ಬೇರೆ ಬೇರೆ ದಾರ್ಶನಿಕರು ಎಡವಿದ್ದಾರೆ ಅನ್ನೋದು ನಿಮಗೆ ಸ್ಫುಟವಾಗಲಿ ಅಂತ ತೋರಿಸ್ತಾರೆ ಪಾಪ ಕಳಕಳಿಯಿಂದ. ಸತ್ಯಭೂತವಾದ ಪ್ರಪಂಚವನ್ನ ದುಃಖಕ್ಕೆ ಸಾಧನ ಅಂತ ತಿಳಿಸೋಣದ್ರಿಂದಲೇನೆ ಪ್ರಪಂಚದ ಮೇಲೆ ಎಲ್ರಿಗೂ ವೈರಾಗ್ಯ ಬರಬಹುದು. ಆದರೆ ಪ್ರಪಂಚವನ್ನು ಸುಳ್ಳು ಅಂತ ಹೇಳೇ ತಿಳಿಸೋದ್ರಿಂದ ವೈರಾಗ್ಯ ಬರ್ತದೆ ಅಂತೇನು ನಿಯಮ? ಹಾಗಾಗಿ ಪ್ರಪಂಚ ಸುಳ್ಳು ಅಂತ ತಿಳಿಸೋದಕ್ಕೂ ನಮಗೆ ವೈರಾಗ್ಯ ಬರೋದಕ್ಕೂ ಸಂಬಂಧನೇ ಇಲ್ಲ. ಹಾಗಾಗಿ ವೇದಗಳು ವೈರಾಗ್ಯ ಬರೆಸ್ಲಿಕ್ಕೋಸ್ಕರವಾಗಿ ಪ್ರಪಂಚ ಮಿಥ್ಯಾತ್ವವನ್ನು ಬೋಧನೆ ಮಾಡ್ತಾವೆ ಅಂತ ಹೇಳೋದು ತಪ್ಪು.
ಅದು ಇಷ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಆಚಾರ್ಯರು ಪ್ರಪಂಚ ಮಿಥ್ಯಾತ್ವದಲ್ಲಿ ವೇದಗಳಿಗೆ ತಾತ್ಪರ್ಯ ಇಲ್ಲ, ನೇನ ನಾಸ್ತಿ ಕಿಂಚನ ಶ್ರುತಿ ಪ್ರಪಂಚ ಮಿಥ್ಯಾತ್ವದಲ್ಲಿ ತಾತ್ಪರ್ಯ ಹೊಂದಿಲ್ಲ, ಯಾಕೆ ಪ್ರಯೋಜನ ಇಲ್ಲ ಅದನ್ನು ಬೋಧನೆ ಮಾಡಿ ಅಂತ ಹೇಳಿದ್ರಂತೆ. ನಚ ಅರ್ಥೋಸ್ತಿ ಯತ್ರ. ಅರ್ಥ ಗೊತ್ತಾಗ್ತಾ ಇದೆ ಏನು ಹೇಳ್ತಾ ಇದ್ದೇನೆ ಅಂತ? ಇನ್ನು ಅರ್ಥ ಅನ್ನೋ ಶಬ್ದಕ್ಕೆ ಇಷ್ಟೋ ತನಕ ಪ್ರಯೋಜನಂ ಅಂತೂ ಒಂದು ಅರ್ಥ ಮಾಡಿ ವ್ಯಾಖ್ಯಾನ ಮಾಡಿದರು ಟೀಕಾಕೃತ್ಪಾದರು. ಇನ್ನು ಅರ್ಥ ನಾಸ್ತಿ ಅನ್ನೋ ಅರ್ಥ ಶಬ್ದ ಉಪಲಕ್ಷಣೆಯ ಉಪಕ್ರಮಾದಿಗಳ ಆನುಕೂಲ್ಯ ಇಲ್ಲ ಅಂತ ಅರ್ಥ ಮಾಡ್ಬೇಕಂತ. ಅನುವ್ಯಾಖ್ಯಾನದಲ್ಲಿ ಅರ್ಥ ಅನ್ನೋ ಶಬ್ದಕ್ಕೆ ಆನುಕೂಲ್ಯ ಅಂತ ಅರ್ಥ. ಯಾವುದರ ಆನುಕೂಲ್ಯ? ಉಪಕ್ರಮಾದಿಗಳ ಆನುಕೂಲ್ಯ ಇಲ್ಲದೆ ಇದ್ದುದರಿಂದಲೂ ನೇನ ನಾಸ್ತಿ ಕಿಂಚನ ಅನ್ನುವಂಥ ವಾಕ್ಯ ಪ್ರಪಂಚ ಮಿಥ್ಯಾತ್ವದಲ್ಲಿ ತಾತ್ಪರ್ಯ ಹೊಂದಿಲ್ಲ ಅಂತ ಹೇಳ್ತಾರೆ. ವೇದಗಳಿಗೆ ಇಲ್ಲಿ ತಾತ್ಪರ್ಯ ಇದೆ ಅಂತ ತೋರಿಸ್ಬೇಕಾದ್ರೆ ನಿನ್ನೆ ಹೇಳಿದ್ದೇನೆ, ಅದಕ್ಕೆ ಉಪಕ್ರಮಾದಿಗಳ ಆನುಕೂಲ್ಯ ಇರಬೇಕು. ಇದೇ ಅರ್ಥದಲ್ಲಿ ಈ ವಾಕ್ಯ ಹೊರಟಿದೆ ಅಂತ ನೀವು ತೀರ್ಮಾನ ಮಾಡಬೇಕಾದ್ರೆ ಉಪಕ್ರಮಾದಿಗಳ ಆನುಕೂಲ್ಯ ಇರಬೇಕು. ಉಪಕ್ರಮಾದಿಗಳ ಅನುಕೂಲ್ಯತೆ ಇಲ್ಲದೆ ಇದ್ದರೆ ಆ ವೇದಕ್ಕೆ ಅಲ್ಲಿ ಅರ್ಥ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ನೋಡ್ರಿ, ಅದನ್ನು ಹೇಳ್ತಾರೆ, ಅರ್ಥಗ್ರಹಣಂ ಉಪಲಕ್ಷಣಂ ಉಪಕ್ರಮಾದೀನಾಮಪಿ ಆನುಕೂಲ್ಯಂ ನಾಸ್ತಿ ಇತಿ ಚ ದ್ರಷ್ಟವ್ಯಂ ಅಂತ ಟೀಕಾಕೃತ್ಪಾದರು ಬರೆದು. ನ ಕೇವಲಂ ಲಿಂಗಾನುಕೂಲ್ಯಾಭಾವ ಕಿನ್ನಾಮ ಯತ್ರ ಲಿಂಗ ವಿರೋಧಿತಾಚ ಅಂತಂದ್ರು. ಮತ್ತೆ ಅಂದರು, ಬರೀ ಆನುಕೂಲ್ಯ ಇಲ್ಲ ಅಂತಷ್ಟೇ ತಿಳಿಬೇಡ್ರಿ, ಲಿಂಗ ವಿರೋಧಿತಾನೂ ಇದೆ ಅಂತ. ಲಿಂಗ ವಿರೋಧ ಇದ್ದಾಗಲಂತೂ ಯಾವತ್ತೂ ನೀವು ಆ ವೇದವಾಕ್ಯಕ್ಕೆ ಅಲ್ಲಿ ತಾತ್ಪರ್ಯ ತೋರಿಸ್ಲಿಕ್ಕೆ ಬರೋದೇ ಇಲ್ಲ. ಏನೇನು ಹೇಳಿದರು ಈ ಪ್ಯಾರಾಗ್ರಾಫ್ನಲ್ಲಿ ಅಂತ ನಿಮಗೆ ಸ್ಪಷ್ಟ ಗೊತ್ತಾಗ್ತದೆ. ಈಗ ನಾನು ಅನುವಾದ ಮಾಡಿರ್ತೇನೆ. ಒಂದು, ನೇಹನ ನಾಸ್ತಿ ಕಿಂಚನ ಅನ್ನುವಂಥ ಶ್ರುತಿಗೆ ವಿಶ್ವಮಿಥ್ಯಾತ್ವವನ್ನು ಬೋಧಿಸೋದ್ರಲ್ಲಿ ತಾತ್ಪರ್ಯ ಇಲ್ಲ. ಯಾಕೆ? ಬಲಿಷ್ಠವಾದ ಸಾಕ್ಷಿ ಪ್ರತ್ಯಕ್ಷದ ವಿರೋಧ ಇದೆ. ಎರಡು, ಅರ್ಥಕ್ರಿಯಾಕಾರಿತ್ವ ರೂಪವಾದಂಥ ಉಪಪತ್ತಿ ವಿರೋಧ ಇದ್ದದ್ರಿಂದಲೂ ನೇನ ನಾಸ್ತಿ ಕಿಂಚನ ಅನ್ನೋ ಶ್ರುತಿ ವಿಶ್ವಮಿಥ್ಯಾತ್ವದಲ್ಲಿ ತಾತ್ಪರ್ಯ ಹೊಂದಿಲ್ಲ. ಮೂರು, ವಿಶ್ವಂ ಸತ್ಯಂ ಮೊದಲಾದಂತಹ ಅನೇಕ ನಿರವಕಾಶ ಆಗಮಗಳ ವಿರೋಧ ಇರೋದ್ರಿಂದಲೂ ಕೂಡ ಈ ವಿಶ್ವಮಿಥ್ಯಾತ್ವದೊಳಗೆ ನೇನ ನಾಸ್ತಿ ಕಿಂಚನ ಅನ್ನೋ ಶ್ರುತಿಗೆ ತಾತ್ಪರ್ಯ ಇಲ್ಲ. ಮೂರು ಆಯಿತು. ನಾಲ್ಕನೇದ್ದು, ವಿಶ್ವಮಿಥ್ಯಾತ್ವವನ್ನು ಬೋಧಿಸ್ತದೆ ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಪ್ರಯೋಜನ ಇಲ್ಲ. ಯಾವ ಥರದ ಪ್ರಯೋಜನ ಇಲ್ಲದೆ ಇದ್ದರಿಂದಲೂ ವಿಶ್ವಮಿಥ್ಯಾತ್ವ ಬೋಧನೆ ಮಾಡೋದರಲ್ಲಿ ನೇನ ನಾಸ್ತಿ ಕಿಂಚನ ಅನ್ನೋ ಶ್ರುತಿಗೆ ತಾತ್ಪರ್ಯ ಇಲ್ಲ. ಇಲ್ಲ, ಅದ್ವಿತೀಯತಾ ಸಿದ್ಧಿಯನ್ನೇ ಪ್ರಯೋಜನವಾಗಿ ಹೇಳ್ಬೋದಲ್ಲ ಅಂತಂದರೆ ನೀವು ಹೇಳೋ ಅದ್ವಿತೀಯತಾ ಸಿದ್ಧಿ ಅನ್ನೋದೇ ಅಪ್ರಾಮಾಣಿಕ. ಅದು ಜನಗಳನ್ನು ಮೋಹಗೊಳಿಸ್ಲಿಕ್ಕೆ ಹೇಳಿದರೆ ಹೊರತು ಅದ್ವಿತೀಯತಾ ಸಿದ್ಧಿ ಅನ್ನೋದೇ ಅನ್ಸೈಂಟಿಫಿಕ್ ಆಗಿದೆ. ಆದ್ದರಿಂದ ಅದನ್ನು ಪ್ರಯೋಜನ ಅಂತ ಅನ್ನಲೇಬಾರ್ದು. ಅಂಥ ಅನ್ಸೈಂಟಿಫಿಕ್ ಪ್ರಯೋಜನ ಸಿದ್ಧ ಮಾಡಲಿಕ್ಕೆ ಪ್ರಪಂಚ ಮಿಥ್ಯಾತ್ವವನ್ನು ವೇದ ಬೋಧನೆ ಮಾಡ್ತದೆ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನು ಪ್ರಾಸಂಗಿಕವಾಗಿ ಬಂತು, ಜೀವರಿಗೆಲ್ಲ ವೈರಾಗ್ಯ ಬರಬೇಕು. ವೈರಾಗ್ಯ ಬರಲಿಕ್ಕೋಸ್ಕರವಾಗಿ ಇದು ಮಿಥ್ಯಾತ್ವವನ್ನು ಬೋಧಿಸ್ತದೆ, ವೈರಾಗ್ಯನೇ ಪ್ರಯೋಜನ ಅಂತ ಹೇಳ್ತೀನಿ ಅಂದರೆ ಅದು ತಪ್ಪು. ಪ್ರಪಂಚ ಸತ್ಯವಾದರೂ ದುಃಖಕ್ಕೆ ಸಾಧನ ಆಗಿದೆ ಅಂತ ತಿಳಿಸೋಣದ್ರಿಂದಲೇ ಪ್ರಪಂಚದಲ್ಲಿ ವೈರಾಗ್ಯ ಬಂದುಬಿಡ್ತದೆ. ಅಂಥೇಳಿ ನೀವು ಸುಳ್ಳು ಅಂತ ಸಾಧಿಸಿಯೇ ಅದಕ್ಕೆ ವೈರಾಗ್ಯ ಹುಟ್ಟಿಸ್ಬೇಕಾಗಿಲ್ಲ. ಆದ್ದರಿಂದ ಪ್ರಯೋಜನ ಇಲ್ಲದೆ ಇದ್ದದ್ರಿಂದಲೂ ಈ ವಿಶ್ವಮಿಥ್ಯಾತ್ವ ಬೋಧನೆ ಮಾಡೋದರಲ್ಲಿ ನೇಹನ ನಾಸ್ತಿ ಕಿಂಚನ ಶ್ರುತಿಗೆ ತಾತ್ಪರ್ಯ ಇಲ್ಲ. ಇನ್ನು ಉಪಕ್ರಮಾದಿಗಳ ಆನುಕೂಲ್ಯ ಇಲ್ಲದೆ ಇರೋದ್ರಿಂದಲೂ ಪ್ರಪಂಚ ಮಿಥ್ಯಾತ್ವದಲ್ಲಿ ತಾತ್ಪರ್ಯ ಇಲ್ಲ. ಅಷ್ಟೇ ಅಲ್ಲ, ಲಿಂಗ ವಿರೋಧಿ ಆಗ್ತದೆ, ಆದ್ದರಿಂದಲೂ ವಿಶ್ವಮಿಥ್ಯಾತ್ವದಲ್ಲಿ ತಾತ್ಪರ್ಯ ಇಲ್ಲ. ಏತದ್ವಯಂ ಗ್ರಂಥಾಂತರೇ ತತ್ರ ತತ್ರ ಉಕ್ತಂ ಜ್ಞಾತವ್ಯಂ. ಆಚಾರ್ಯರು ತಮ್ಮ ಸರ್ವಮೂಲದ ಅನೇಕ ಕಡೆಯಲ್ಲಿ ಈಗ ಹೇಳಿದಂಥ ಲಿಂಗ ವಿರೋಧಿತ್ವ ಮತ್ತು ಪ್ರಯೋಜನ ಇಲ್ಲದೆ ಇರೋದು ಇವೆಲ್ಲವನ್ನು ಮತ್ತು ಬೇರೆ ಪ್ರಮಾಣಗಳ ವಿರೋಧ ಇವನ್ನೆಲ್ಲ ಅಲ್ಲಲ್ಲಿ ಹೇಳಿದ್ದಾರೆ. ಅದನ್ನು ನೀವೇ ತಿಳ್ಕೊಳ್ರಿ ಅಂತ ಅಂದ್ಬಿಟ್ಟು ತತ್ವನಿರ್ಣಯ, ವಿಷ್ಣು ತತ್ವನಿರ್ಣಯಾದಿ ಗ್ರಂಥಗಳಲ್ಲಿ ಆಚಾರ್ಯ ಅದನ್ನು ಸ್ಫುಟವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ನೀವು ತಿಳ್ಕೊಳ್ರಿ, ಆ ಗ್ರಂಥಗಳ ಅಧ್ಯಯನ ಮಾಡಿ ಅಲ್ಲಲ್ಲಿ ಅದನ್ನು ತಿಳ್ಕೊಳ್ರಿ ಅಂತ ಅಭಿಪ್ರಾಯ. ಸರಿಯಾಗಿ ಗೊತ್ತಾಗ್ತದಲ್ಲ?
ಇಷ್ಟು ಆದ್ದರಿಂದ ನೇಹನ ನಾಸ್ತಿ ಕಿಂಚನ ಅನ್ನೋ ಶ್ರುತಿಗೆ ವಿಶ್ವಮಿಥ್ಯಾತ್ವದಲ್ಲಿ ಯಾವತ್ತೂ ಕೂಡ ತಾತ್ಪರ್ಯ ಇಲ್ಲ ಅನ್ನೋದು ಸಿದ್ಧ ಆಯ್ತು ಇಷ್ಟೋ ತನಕ. ಮಾಡಬಾರ್ದು. ನೋಡ್ರಿ ಎಷ್ಟು ಆಚಾರ್ಯರು ವೇದಾರ್ಥವನ್ನು ನಿರ್ಣಯಿಸಬೇಕು, ಹೇಗೆ ಉಪಪತ್ತಿಗಳು, ಅವುಗಳ ಅನುಕೂಲ್ಯ ಎಲ್ಲಿ, ಪ್ರಯೋಜನ ಏನು, ಎಲ್ಲ ದೃಷ್ಟಿ ಇಟ್ಕೊಂಡು ವೇದಾರ್ಥ ನಿರ್ಣಯ ಮಾಡಬೇಕು. ಅರ್ಥ ಗೊತ್ತಾಯ್ತಲ್ಲ ಇವತ್ತು? ತರ್ಹಿ ನಿರವಕಾಶಂ ವಾಕ್ಯಂ ಅಪ್ರಮಾಣಂ ಪ್ರಸಜ್ಯತ ಇತ್ಯತಃ ಉಪಪನ್ನ ಇತಿ. ಹಾಗಾದರೆ ನಿರವಕಾಶವಾದಂಥ ವಾಕ್ಯಗಳೆಲ್ಲವೂ ಅಪ್ರಮಾಣವಾಗಬೇಕಾಗ್ತದಲ್ಲ ಅಂತ ಅವ್ರ ಪ್ರಶ್ನೆ ಕೇಳಿದರು ನಮ್ಮ ಮೇಲೆ. ಅದಕ್ಕೆ ಟೀಕಾರಾಯರು ಆಚಾರ್ಯರು ಉತ್ತರ ಕೊಟ್ಟು ಹೇಳ್ತಾರೆ, ಉಪಪನ್ನೇ ವಿರೋಧಿನಿ ಹೇಳಬೇಕು. ಅವರಿಗೇನಾಗಿದೆ ಸಮಸ್ಯೆ ಅಂತ ಹೇಳಿರ್ತೀನಿ ನಿಮಗೆ. ನೇಹನ ನಾಸ್ತಿ ಕಿಂಚನ ಅನ್ನೋ ವಾಕ್ಯಕ್ಕೆ ಅವರಿಗೆ ಬೇರೆ ರೀತಿ ಅರ್ಥ ಹೊಳಿಲೇ ಇಲ್ಲ. ಅವರಿಗೆ ಹೊಳೆದದ್ದೇ ಒಂದು ಅರ್ಥ ಏನು, ಇಹ ಈ ಬ್ರಹ್ಮನಲ್ಲಿ ಪ್ರಪಂಚ ಯಾವುದೂ ಇಲ್ಲ, ಇದೊಂದೇ ಅರ್ಥ ಅವ್ರಿಗೆ ಹೊಳಿತು. ಹಾಗಾಗಿ ಅವ್ರೇನು ಮಾಡಿದರು, ಪ್ರಪಂಚ ಮಿಥ್ಯಾತ್ವದಲ್ಲೇನೆ ಈ ವೇದವಾಕ್ಯಕ್ಕೆ ತಾತ್ಪರ್ಯ ಅಂತ ಅವರು ಅದನ್ನು ತಾತ್ಪರ್ಯ ಇಲ್ಲೇ ಇದೆ ಅಂತ ಹಠ ಹಿಡಿದು ಕೂತ್ಬಿಟ್ರು. ಅದಕ್ಕೆ ಮಿಥ್ಯಾತ್ವ ವಿಷಯದೊಳಗೆ ಇದು ನಿರವಕಾಶ ಪ್ರಮಾಣ ಅಂತ ಅವ್ರ ಪ್ರಕಾರ. ಆದರೆ ಆಚಾರ್ಯರಂತಾರೆ, ನಿಮಗೆ ಹೊಳೆದ ಅರ್ಥ ನಿರವಕಾಶ ಪ್ರಮಾಣ ಅಂತ ನೀವೇ ಮಾಡಿಕೊಂಡ್ರೆ ಹೇಗೆ, ಅದಕ್ಕೆ ಅರ್ಥ ಬೇರೆ ಇದೆ, ನಾವು ಅದು ಬೇರೆ ಅರ್ಥದಲ್ಲಿ ಹ್ಯಾಕೆ ಸಾವಕಾಶತೆ ಅಂತ ತೋರಿಸ್ಕೊಡ್ತೇವೆ ಅಂತಂದ್ರು. ನೋಡ್ರಿ, ಅವಿರುದ್ಧವಾದ ಅಂದರೆ ಉಪಪತ್ತಿಗಳ ವಿರೋಧ ಇಲ್ಲದೇ ಇರುವ ಲಿಂಗಗಳ ಆನುಕೂಲ್ಯ ಇರುವಂಥ ಒಂದು ಅರ್ಥ ತೋರಿಸ್ಕೊಡ್ತೇವೆ ನಾವು. ಯಾವ ಅರ್ಥ ಅಂತ ನಿಮಗೆ ಕುತೂಹಲ ಇದೆ ಅಲ್ಲ, ಅದನ್ನು ಬರೀತಾರೆ ಟೀಕಾರಾಯರು ಮುಂದೆ. ಅದನ್ನು ಹೇಳ್ತೇನೆ ನೋಡಿ, ಎಷ್ಟು ಸ್ವಾರಸ್ಯ ಇದೆ. ಪ್ರತ್ಯಕ್ಷಾದಿ ಪ್ರಮಾಣ ಉಪಕ್ರಮಾದಿ ಲಿಂಗ ವಿರೋಧಿನಿ ತದ ಆನುಕೂಲ್ಯೋಪಪನ್ನೇ ಚ ಭಗವತಿ ಸ್ವಗತ ಭೇದಾಭಾವೇ ಅರ್ಥೇ ವಾಕ್ಯಸ್ಯ ಸತಿ ಸಯೇವ ಅರ್ಥಃ ಕಥಂ ಗ್ರಾಹ್ಯಃ ನೇಹ ನಾನೇತಿ ವಾಕ್ಯಸ್ಯ ಅಪವ್ಯಾಖ್ಯಾನೆ ನಿರಾಕೃತೆ ಲಬ್ಧಂ ಆಹ ಮುಖ್ಯಾರ್ಥ ಇತಿ ಅಂತಂತಾರೆ. ಇಷ್ಟೇ ತಾತ್ಪರ್ಯ ಈ ವಾಕ್ಯಕ್ಕೆ. ಅಭಿಪ್ರಾಯ ತಿಳ್ಕೊಂಡು ಬಿಡ್ರಿ. ನಾವು ಅರ್ಥ ಮಾಡುವಂತೆ ನ ಇಹ ನಾನಾ ನಾಸ್ತಿ ಅನ್ನೋಲ್ಲಿ ಇಹ ಅಂದರೆ ಪರಮಾತ್ಮನಲ್ಲಿ ಅಂತ ಅರ್ಥ. ನಾನಾ ನಾಸ್ತಿ ಕಿಂಚನ ನಾನಾ ನಾಸ್ತಿ ಅಂತಂದರೆ ಸ್ವಗತ ಭೇದ ಇಲ್ಲ ಅಂತ ಅರ್ಥ. ಸ್ವಗತ ಭೇದ ಇಲ್ಲ ಅಂದ್ರೆ ಏನು? ಭಗವಂತನ ರೂಪಗಳಿಗೂ ಭಗವಂತನಿಗೂ, ಭಗವಂತನ ಅವಯವಗಳಿಗೂ ಭಗವಂತನಿಗೂ, ಭಗವಂತನ ಗುಣಗಳಿಗೂ ಭಗವಂತನಿಗೂ ಭೇದ ಇಲ್ಲ. ನೋಡಿ, ಕಿಂಚನ ನಾನಾ ಅನ್ನೋ ಶಬ್ದಕ್ಕೆ ದೇವರು ತನ್ನ ಅವಯವಗಳಲ್ಲಿ ತನ್ನ ರೂಪ ಗುಣ ಕ್ರಿಯಾದಿಗಳಿಗೆ ಭೇದ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಈ ವೇದ ಬಂದಿದೆ ಅಂತ. ಈ ಅರ್ಥ ಈ ರೀತಿ ಮಾಡಿದಾಗ ಯಾವುದೇ ಪ್ರತ್ಯಕ್ಷಾದಿಗಳ ವಿರೋಧವಾಗಲಿ ಬರಲ್ಲ. ಮತ್ತು ಇನ್ನೂ ಮೇಲಾಗಿ ಪ್ರತ್ಯಕ್ಷಾದಿಗಳದ್ದಲ್ಲ, ಲಿಂಗಾದಿಗಳ ಆನುಕೂಲ್ಯನೂ ಇದೆ ಈ ಅರ್ಥ ಮಾಡಿದಾಗ. ನೋಡಿ, ಪ್ರತ್ಯಕ್ಷಾದಿ ಪ್ರಮಾಣ ಉಪಕ್ರಮಾದಿ ಲಿಂಗ ಅವಿರೋಧಿನಿ. ಪ್ರತ್ಯಕ್ಷಾದಿ ಪ್ರಮಾಣ ಉಪಕ್ರಮಾದಿ ಲಿಂಗ ಇವುಗಳಿಗೆ ಅವಿರುದ್ಧವಾದ ತದಾನುಕೂಲ್ಯದಿಂದ ಕೂಡಿದ ಯಾವರ್ಥ ಸ್ವಗತ ಭೇದಾಭಾವ ರೂಪವಾದ ಅರ್ಥದಲ್ಲಿ ಈ ವಾಕ್ಯ ಹೊರಟಿದೆ ಅಂತ ಅರ್ಥ. ಈಗ ಗೊತ್ತಾಯ್ತಾ ಯಾವ ಅರ್ಥದಲ್ಲಿ ಹೊರಟಿದೆ ಅಂತ? ಅಂದರೆ ಸ್ವಗತ ಭೇದಾಭಾವ. ನೇಹನಾ ನಾಸ್ತಿ ಕಿಂಚನ ಅಂದರೆ ಇಹ ಈ ಬ್ರಹ್ಮನಲ್ಲಿ ನಾನಾ ಕಿಂಚನ ನಾಸ್ತಿ ಅಂದರೆ ಸ್ವಗತ ಭೇದವಿಲ್ಲ, ಅವನ ಗುಣಕ್ರಿಯಾ ರೂಪಗಳಿಗೆ ಭೇದವಿಲ್ಲ ಅಂತ ಅರ್ಥವೇ ಹೊರತು ಪ್ರಪಂಚ ಇಲ್ಲ ಅಂತ ಅನ್ನೋ ಅರ್ಥ ಮಾಡಬಾರ್ದು. ಸಹ ಅರ್ಥ ಏವ ಕಥಂ ಗ್ರಾಹ್ಯ. ಅಲ್ಲ, ಈ ಅರ್ಥವೇ ಇದಕ್ಕೆ ಅಂತ ಅನ್ನೋದನ್ನು ಹೇಗೆ ನೀವು ತೀರ್ಮಾನ ಮಾಡ್ತೀರಿ ಅಂತ ಪ್ರಶ್ನೆ. ಈಗ ಇಷ್ಟೋ ತನಕ ನೇಹನ ನಾಸ್ತಿ ಕಿಂಚನ ಅನ್ನೋ ವಾಕ್ಯಕ್ಕೆ ಅದೊಂದು ಅಪವ್ಯಾಖ್ಯಾನ ಅಂತ ಅದನ್ನು ನಿರಾಕರಣೆ ಮಾಡಿದ ಮೇಲೆ ಅದಕ್ಕೆ ಸರಿಯಾದ ಅರ್ಥ ಏನು ಅಂತ ಈಗ ತೋರಿಸ್ತಾರೆ. ಮುಖ್ಯಾರ್ಥೇ ವಿದ್ಯಮಾನೇತು ಹೇಳಬೇಕು. ಕ್ವ ಸಾರ್ವಜ್ಞಂ ನಿಷಿಧ್ಯತೆ.
ಇದನ್ನು ನಾಳೆ ಮಾಡೋಣ. ಹರಿ ವಿಠಲ್, ಇದನ್ನು ನಾಳೆ ಮಾಡೋಣ. ಹರಿ ವಿಠಲ್, ಕೃಷ್ಣ ಅರ್ಪಣ.